ಎಲ್ಲರಿಗೂ ನಮಸ್ಕಾರ. ಈ ದಿನ ಬೇವಿನ ಎಲೆ, ಬೇವಿನ ಬೀಜ, ಬೇವಿನ ಎಣ್ಣೆ ಏಕೆ ಕಹಿಯಾಗಿರುತ್ತೆ ಅನ್ನೋ ಪ್ರಶ್ನೆ ಅನೇಕ ಮಕ್ಕಳು ನನ್ನನ್ನು ಕೇಳಿದ್ರು. ನಾನು ಬಯಾಲಜಿಯನ್ನು ಟೀಚ್ ಮಾಡಬೇಕಾದ್ರೆ ಆಗ ಸ್ವಲ್ಪ ಪರೀಕ್ಷೆಗೆ ಹೆಲ್ಪ್ ಆಗೋಗೆ ಉತ್ತರವನ್ನು ಕೊಟ್ಟಿದ್ದೆ. ಈಗ ಅದೇ ಪ್ರಶ್ನೆಗಳಿಗೆ ಸ್ವಲ್ಪ ಡೀಟೇಲ್ ಆಗಿ ಯೂಟ್ಯೂಬ್ನಲ್ಲಿ ಇದನ್ನು ನಾನು ಕೊಡ್ತಾ ಇದ್ದೀನಿ. ನಿಮಗಿಷ್ಟ ಆದರೆ ಇದನ್ನು ನೋಡ್ಬೋದು. ಬೇವಿನ ಎಲೆ, ಬೇವಿನ ಬೀಜ, ಬೇವಿನ ಎಣ್ಣೆ ಏಕೆ ಕಹಿಯಾಗಿರುತ್ತೆ, ಕಾರಣವೇನು? ಇದೇ ರೀತಿ ನಿಮಗೆ ಬೇಕಾದರೆ ಹಾಗಲಕಾಯಿ ಯಾತಕ್ಕೋಸ್ಕರ ಕಹಿಯಾಗಿರುತ್ತೆ, ಅರಿಶಿನ ಕೊನೆ ಯಾತಕ್ಕೋಸ್ಕರ ಹಳದಿ ಬಣ್ಣವಾಗಿರುತ್ತೆ, ಹೀಗೆ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ಬೋದು. ಪಾಪಸ್ ಕಳ್ಳಿ ಗಿಡ, ಅಗೇವು ಅಂತ ಹೇಳ್ತೀವಲ್ಲ ಆ ಗಿಡ, ಅವು ಎಲ್ಲವೂ ಸಹಿತ ಕಹಿಯಾಗಿರುತ್ತೆ. ಏನು ಕಾರಣ ಇರ್ಬೋದು ಅನ್ನೋದನ್ನು ನಾವು ಕೇಳ್ಬೋದು. ಇಲ್ಲಿ ಎಡಭಾಗದಲ್ಲಿ ಬೇವಿನ ಮರದ ಚಿತ್ರವನ್ನು ತೋರಿಸಿದ್ದೀನಿ. ಬೇವಿನ ಎಲೆ ಮತ್ತು ಬೇವಿನ ಹಣ್ಣುಗಳು ಅಥವಾ ಬೇವಿನ ಕಾಯಿ ಅಂತ ಕರಿಬೋದು, ಇವುಗಳನ್ನು ತೋರಿಸಿದ್ದೀನಿ. ಇದನ್ನು ಹೇಗೆ ಬೇವಿನ ಎಲೆಯಲ್ಲಿ ಕಹಿ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಒಂದು ಭಾಗವನ್ನು ನೋಡಿ, ಎಡಭಾಗದಲ್ಲಿದೆ. ಗಾಲ್ಗಿ ಆಪರೇಟಸ್ ಅಂತ ಅದರ ಮೇಲ್ಭಾಗದಲ್ಲಿದೆ. ಹಾಗೆ ರೈಬೋಸೋಮ್ಗಳು ಅಂತ ಚಿಕ್ಕ ಚಿಕ್ಕ ಚುಕ್ಕೆಗಳ ಥರ ಕಾಣಿಸ್ತಾ ಇದೆ. ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದಿದೆ. ಇವೆಲ್ಲವೂ ಸೇರಿಕೊಂಡು ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ಸಕ್ಕರೆ ಪಿಷ್ಟವನ್ನು ಮಾಡುತ್ತೆ. ಆದರೆ ಸಕ್ಕರೆ ಪಿಷ್ಟ ಆದಮೇಲೆ ಈ ಮುಖ್ಯವಾಗಿರ್ತಕ್ಕಂಥ ಭಾಗಗಳಾದಂಥ ಗಾಲ್ಗಿ ಆಪರೇಟಸ್ಸು, ಮೈಟೋಕಾಂಡ್ರಿಯಾ ಮತ್ತು ರೈಬೋಸೋಮ್ಸು ಇವುಗಳು ಸೇರಿ ಈ ಸಕ್ಕರೆಯನ್ನು ಕಹಿ ಪದಾರ್ಥವಾಗಿ ಕನ್ವರ್ಟ್ ಮಾಡಬೇಕಾಗಿರ್ತಕ್ಕಂಥ ಎಂಜೈಮ್ಗಳನ್ನು ಉಪಯೋಗಿಸ್ಕೊಂಡು ಅವುಗಳನ್ನು ಕಹಿ ಪದಾರ್ಥವನ್ನಾಗಿ ಮಾಡುತ್ತೆ. ಅವುಗಳು ಈ ವ್ಯಾಕ್ಯೂಲ್ ಅಂತ ಇದೆಯಲ್ಲ, ಅದರಲ್ಲಿ ಫಸ್ಟು ಶೇಖರಣೆ ಆಗುತ್ತೆ. ಅದಾದ ಮೇಲೆ ಆ ಎಲೆಗಳಲ್ಲಿ ಕಹಿ ರುಚಿ ಬರುತ್ತೆ. ಅಲ್ಲಿಂದ ಎಲ್ಲ ಭಾಗಗಳಿಗೂ ಹೋಗಿ ಹಣ್ಣು, ಕಾಂಡ, ಕಾಯಿ, ತೊಗಟೆ ಎಲ್ಲ ಕಡೆಯಲ್ಲೂ ಸಹಿತ ಈ ಕಹಿ ಪದಾರ್ಥ ಶೇಖರಣವಾಗುತ್ತೆ. ಹೀಗೆ ಈ ಒಂದು ಕೋಶದ ಒಳಭಾಗದಲ್ಲಿ ಫ್ಯಾಕ್ಟ್ರಿ ಇದ್ದಾಗೆ ಸಿಹಿ ಪದಾರ್ಥ ಕಹಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ಹೇಗೆ ಅಂತ ಮುಂದೆ ನೋಡೋಣ ಬನ್ನಿ. ಇಲ್ಲಿ ಒಂದು ಪ್ರಶ್ನೆ ಕೇಳೋಣ. ಸಕ್ಕರೆ ಸಿಹಿಯಾಗಿರುತ್ತೆ, ನಿಂಬೆ ಹುಳಿಯಾಗಿರುತ್ತೆ, ಮೆಣಸಿನಕಾಯಿ ಖಾರವಾಗಿರುತ್ತೆ. ಹಾಗಾದರೆ ಬೇವಿನ ಎಲೆ, ಬೇವಿನ ಹಣ್ಣು ಯಾತಕ್ಕೆ ಕಹಿಯಾಗಿರಬೇಕು ಅಂತ ಪ್ರಶ್ನೆ ಕೇಳಿದರೆ, ಸಸ್ಯಗಳು ತಮ್ಮನ್ನ ತಾವೇ ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಈ ವಿಶೇಷ ರಾಸಾಯನಿಕಗಳನ್ನು ತಯಾರು ಮಾಡುತ್ತೆ. ಈ ರಾಸಾಯನಿಕಗಳು ಕಹಿ ರುಚಿಯನ್ನು ಉಂಟು ಮಾಡುತ್ತೆ. ಇದನ್ನ ಮಾನವರು ಆಯುರ್ವೇದದಲ್ಲಿ ಔಷಧಿಗಳಾಗಿ ಉಪಯೋಗಿಸ್ತಾರೆ. ಅಂದರೆ ಬೇವಿನ ಒಂದು ಸಸ್ಯ ತನ್ನಲ್ಲೇ ಇರ್ತಕ್ಕಂಥ ಜೀನ್ಗಳನ್ನು ಉಪಯೋಗಿಸಿ ಎಲೆಗಳಲ್ಲಿ ಸಿಹಿ ಪದಾರ್ಥವನ್ನು ಕಹಿಯನ್ನಾಗಿ ಮಾಡಿ ಅದನ್ನು ಎಲೆಗಳಲ್ಲಿ, ಹಣ್ಣುಗಳಲ್ಲಿ, ಬೇವಿನ ತೊಗಟೆಗಳಲ್ಲಿ ಶೇಖರಣೆ ಮಾಡುತ್ತೆ. ಅವನ್ನು ನಾವು ಆಯುರ್ವೇದದಲ್ಲಿ ಉಪಯೋಗಿಸ್ತೀವಿ. ಅದು ಹೇಗೆ ಅನ್ನೋದನ್ನು ಮುಂದೆ ನೋಡೋಣ ಬನ್ನಿ. ಬೇವಿನ ಎಲೆಯಲ್ಲಿ ಅಥವಾ ಬೇವಿನ ವಿವಿಧ ಭಾಗಗಳಲ್ಲಿ ಹೇಗೆ ಕಹಿ ನಿರ್ಮಾಣವಾಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದರೆ ಇಷ್ಟು ಹೇಳ್ಬೋದು. ಎಲ್ಲ ಸಸ್ಯಗಳಾಗಿ ಇದು ಬೇರಿನಿಂದ ನೀರನ್ನು ಹೀರ್ಕೊಳ್ಳುತ್ತೆ, ನೈಟ್ರೇಟ್ ತಗೊಳುತ್ತೆ, ಫಾಸ್ಫೇಟ್ ತಗೊಳುತ್ತೆ, ಪೊಟ್ಯಾಸಿಯಂ ತಗೊಳುತ್ತೆ, ಗಂಧಕ ತಗೊಳುತ್ತೆ, ಮೆಗ್ನೀಷಿಯಂ ತಗೊಳುತ್ತೆ. ಅಂದರೆ ಬೇರೆ ಎಲ್ಲ ಸಸ್ಯಗಳಿಗೆ ಸಿಗ್ತಕ್ಕಂಥ ಪದಾರ್ಥಗಳೇ ಭೂಮಿಯಿಂದ ತೆಗೆದುಕೊಳ್ಳುತ್ತೆ.
ಇದರ ಎಲೆಗಳ ಭಾಗ ಮೇಲ್ಚರ್ಮ ಇದೆ, ಮಿಡ್ರಿಬ್ ಮಧ್ಯಶಿರೆ ಇದೆ, ಪಾರ್ಶ್ವಶಿರೆಗಳು ಎಡಭಾಗ ಬಲಭಾಗದಲ್ಲಿರ್ತಕ್ಕಂಥ ಎಲೆಯ ಭಾಗಗಳಿವೆ, ಮತ್ತೆ ಹಸಿರು ಕೋಶಗಳು ಕ್ಲೋರೋಪ್ಲಾಸ್ಟ್ಗಳಿವೆ. ಅಂದರೆ ಎಲ್ಲ ಸಸ್ಯಗಳಲ್ಲಿ ಇರ್ತಕ್ಕಂಥ ಭಾಗಗಳೇ ಈ ಬೇವಿನ ಸಸ್ಯದಲ್ಲೂ ಇದೆ. ಅದೇ ರೀತಿ ಇದು ಸಹಿತ ಬೇವಿನ ಎಲೆ ಸೂರ್ಯನ ಬೆಳಕನ್ನು ಪಡೆಯುತ್ತೆ, ಇಂಗಾಲದ ಡೈಆಕ್ಸೈಡನ್ನು ಪಡೆಯುತ್ತೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡಿ ಗ್ಲೂಕೋಸ್ ಅನ್ನು ಉತ್ಪತ್ತಿ ಮಾಡುತ್ತೆ. ಅದಾದ ಮೇಲೆ ಗ್ಲೂಕೋಸ್ ಇದೆಯಲ್ಲ, ಅದು ಎಲ್ಲ ಕೋಶಗಳಲ್ಲೂ ತಯಾರಾದ ಮೇಲೆ, ಎಲ್ಲ ಕ್ಲೋರೋಪ್ಲಾಸ್ಟ್ಗಳಲ್ಲಿ ತಯಾರಾದ ಮೇಲೆ ಅದು ಏನಾಗುತ್ತೆ, ದ್ವಿತೀಯ ಚಯಾಪಚಯ ಅಥವಾ ಸೆಕೆಂಡರಿ ಮೆಟಬಾಲಿಸಮ್ ಅಂತ ಆಗುತ್ತೆ. ಅದರಲ್ಲಿ ಈ ಗ್ಲೂಕೋಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಬೇರೆ ರೀತಿಯಾಗಿ ರಾಸಾಯನಿಕ ಕ್ರಿಯೆಗಳನ್ನು ಆಗುತ್ತೆ. ಅದು ಎಲ್ಲಾಗುತ್ತೆ ಅಂದರೆ ಸೈಟೋಪ್ಲಾಸಮ್ನಲ್ಲಿ, ಹೇಳಿದ್ನೆಲ್ಲ 4 ಭಾಗಗಳಲ್ಲಾಗುತ್ತೆ. ಅದನ್ನ ಸ್ವಲ್ಪ ವಿರಳವಾಗಿ ಹೇಳ್ತೀನಿ ಮುಂದೆ. ಈಗ ಹೇಳಿದ್ದನ್ನೇ ಒಂದ್ಸತಿ ಇಂಗ್ಲಿಷಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಡಭಾಗದಲ್ಲಿ ಐ ಹ್ಯಾವ್ ಶೋನ್ ಎ ನೀಮ್ ಟ್ರೀ, ಎ ನೀಮ್ ಫ್ಲವರ್, ನೀಮ್ ಟ್ರೀಸ್, ನೀಮ್ ಲೀವ್ಸ್ and neem fruits. It absorbs sunlight, creates sugar, and those sugar molecules become bitter molecules. In the seed, the bitter substance is called nimbin. In the leaf, the bitter substance is called azadirach ಅಂತ ಕರೀತಾರೆ, ಮತ್ತೆ ಸಲಾಮ್ನಿನ್ ಅಂತ ಕರೀತಾರೆ. It happens in ribosomes, mitochondria, Golgi apparatus, uses enzymes, vacuoles, leaves and seeds. ಅಂದರೆ ಇಷ್ಟು ಭಾಗಗಳು ಸೇರಿಕೊಂಡು ಎಲೆಯಲ್ಲಿ ಪ್ರೊಡ್ಯೂಸ್ ಆದಂಥ ಶುಗರ್ ಮತ್ತು ಸ್ಟಾರ್ಚನ್ನು ಕಹಿಯಾಗಿ ಮಾರ್ಪಾಟು ಮಾಡುತ್ತೆ. ಸೆಕೆಂಡರಿ ಮೆಟಬಾಲಿಸಮ್ ಅಂದರೆ ಕ್ಲೋರೋಪ್ಲಾಸ್ಟ್ನಲ್ಲಿ ಆದಮೇಲೆ ಹೊರಗೆ ಬರುತ್ತಲ್ಲ ಗ್ಲೂಕೋಸು, ಆಮೇಲೆ ಆ ಗ್ಲೂಕೋಸ್ ಬೇರೆ ರೀತಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ದ್ವಿತೀಯ ಚಯಾಪಚಯ ಅಂತ ಇರ್ತಾರೆ, ಅಥವಾ ಸೆಕೆಂಡರಿ ಮೆಟಬಾಲಿಸಮ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಸೈಟೋಪ್ಲಾಸಮ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಇದಾಗುತ್ತೆ. ಮುಖ್ಯವಾಗಿ ರೈಬೋಸೋಮ್ಗಳು, ಮೈಟೋಕಾಂಡ್ರಿಯಾ, ಗಾಲ್ಗಿ ಅಪರೇಟಸ್ಗಳು, ವ್ಯಾಕ್ಯೂಲ್ಗಳು ಇದರಲ್ಲಿ ಭಾಗವಹಿಸುತ್ತೆ. ರೈಬೋಸೋಮ್ಗಳು ಏನು ಮಾಡುತ್ತೆ ಅಂದರೆ, ರೈಬೋಸೋಮ್ಗಳು ಪ್ರೋಟೀನ್ಗಳನ್ನು ತಯಾರು ಮಾಡುತ್ತೆ. ಆ ಪ್ರೋಟೀನ್ನಲ್ಲಿ ಕೆಲವು ಎಂಜೈಮ್ಗಳಾಗುತ್ತೆ. ಈ ಎಂಜೈಮ್ಗಳು ಸಕ್ಕರೆಗಳನ್ನು ಅಜಾದಿರಾಕ್ಟಿನ್ ಅಂದರೆ ಕಹಿಯಾಗಿರ್ತಕ್ಕಂಥ ಪದಾರ್ಥ, ಅಜಾದಿರಾಕ್ಟಿನ್ ಅಂತಕ್ಕಂಥದ್ದು ಅಥವಾ ನಿಂಬಿನ್ ಅಂತಕ್ಕಂಥ ಕಹಿ ಸಂಯುಕ್ತಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದು ಎಂಜೈಮ್ಗಳ ಸಹಾಯದಿಂದ. ಈ ಸಿಹಿ ವಸ್ತು ಕಹಿಯಾಗುವುದಕ್ಕೆ ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ ಅಂತ ಹೇಳಿದರೆ, ಮೈಟೋಕಾಂಡ್ರಿಯಾ ಈ ಎರಡನೇ ಚಯಾಪಚಯ ಅಥವಾ ಸೆಕೆಂಡರಿ ಮೆಟಬಾಲಿಸಮ್ ಬೇಕಾಗಿರ್ತಕ್ಕಂಥ ಎಂಜೈಮ್ಗಳ ಕ್ರಿಯೆಗಳಿಗೆ ಬೇಕಾಗ್ತಕ್ಕಂಥ ಶಕ್ತಿ, ಅದಕ್ಕೆ ATP ಮಾಲಿಕ್ಯೂಲ್ಸ್ನ ಒದಗಿಸುತ್ತೆ, ಇಂಧನವನ್ನು ಕೊಡುತ್ತೆ. ಹೀಗಾಗಿ ಕಹಿ ಅಣುಗಳು ಮುಖ್ಯವಾಗಿ ಕೋಶದ ದ್ರವ ಅಂದರೆ ಸೈಟೋಪ್ಲಾಸಮ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳಲ್ಲಿ ಎಂಜೈಮ್ಗಳ ಸಹಾಯದಿಂದ ಸಿಹಿ ಪದಾರ್ಥ ಕಹಿಯಾಗಿ ಅದು ಪರಿವರ್ತನೆಯಾಗುತ್ತೆ. ಗಾಲ್ಗಿ ಆಪರೇಟಸ್ನಲ್ಲೂ ಸಹಿತ ಕೆಲವು ಬದಲಾವಣೆಗಳಾಗುತ್ತೆ. ಇವುಗಳೆಲ್ಲವನ್ನು ಸಹಿತ ವ್ಯಾಕ್ಯೂಲ್ಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಇವು ಸಂಗ್ರಹವಾಗುತ್ತೆ. ಬೀಜಗಳು, ಎಲೆಗಳು ಮುಂತಾದ ಟಿಶ್ಯೂಗಳಲ್ಲಿ ಕಹಿ ಪದಾರ್ಥ ಸಂಗ್ರಹವಾಗುತ್ತೆ. ಇದು ಒಂದು ಅದ್ಭುತವಾಗಿರ್ತಂಥ ಕ್ರಿಯೆ. ಸಸ್ಯಗಳಲ್ಲಿ ಮಾತ್ರ ಆಗುತ್ತೆ. ಅನೇಕ ಸಸ್ಯಗಳು ಈ ರೀತಿಯಾಗಿರ್ತಕ್ಕಂಥ ವಂಡರ್ಫುಲ್ ಕ್ರಿಯೆಗಳಾಗುತ್ತೆ. ಅದು ಮುಂದೆ ನಾವು ಬೇರೆ ಬೇರೆ ಸಸ್ಯಗಳು ನೋಡೋಣ. ಈ ಒಂದು ಪ್ರೆಸೆಂಟೇಷನ್ ಅನ್ನ ಇಂಗ್ಲಿಷ್ನಲ್ಲಿ ಮಾಡಿದ್ದೀನಿ. ಸಿಂಪಲ್ ಪಾತ್ವೇ. ಏನು ಪಾತ್ವೇ ಅಂದರೆ, ಇನ್ ಫೋಟೋಸಿಂಥಸಿಸ್ ಸನ್ಲೈಟ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ are used to produce
glucose. This glucose is called primary metabolism, and that is the building block of many things. And this glucose now enters into second phase called secondary metabolism that takes place with the help of special enzymes present in mitochondria, Golgi apparatus, and other parts. And they become specialized product like azadirachtin, nimbin, selamnin. Storage takes place. These materials, these products like nimbin and selanin will be accumulated in the leaves, seeds and bark. The taste is bitter and it is used for medicine. Whereas sugar is sweet, whereas the other products, secondary products, are bitter to taste and it has the medicinal value. ಕಹಿ ವಸ್ತುಗಳು ಉತ್ಪತ್ತಿಯಾಗುತ್ತಲ್ಲ, ಅವುಗಳ ಹೆಸರನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದನ್ನು ಪರೀಕ್ಷೆಗೆ ಬರೋದಿಲ್ಲ, ಆದ್ದರಿಂದ ನೀವು ಹೆಚ್ಚು ಅದರ ಬಗ್ಗೆ ವರಿ ಮಾಡ್ಕೋಬೇಕಾಗಿಲ್ಲ. ಆದರೆ ಅನೇಕ ರಾಸಾಯನಿಕಗಳು ಸಿಹಿ ಪದಾರ್ಥದಿಂದ ಉತ್ಪತ್ತಿಯಾಗುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ಯಾವುದರಲ್ಲಿ ಬೇವಿನ ಎಲೆ, ಬೇವಿನ ಕಾಯಿ, ಬೇವಿನ ಹಣ್ಣಿನಲ್ಲಿ ಶೇಖರವಾಗಿರುತ್ತೆ. ಇದು ಅಜಡೈರಾಕ್ಟಿನ್ ಅಂತ. ಅಜಡೈರಾಕ್ಟಿನ್, ನಿಂಬಿನ್, ನಿಮ್ಡಿನ್, ನಿಂಬೋಲೈಡ್, ಸೆಲಾನಿನ್, ಜೆಡಿನಿನ್ ಇವೆಲ್ಲ ಕಹಿಯಾಗಿರ್ತಕ್ಕಂಥ ಪದಾರ್ಥಗಳು. ಇವುಗಳನ್ನೆಲ್ಲ ಒಟ್ಟಾಗಿ ಒಂದು ಗುಂಪನ್ನಾಗಿ ಹೇಳಬೇಕು ಅಂದರೆ ಇವುಗಳನ್ನ ಲೆಮನಾಯ್ಡ್ಸ್ ಅಂತ ಕರೀತಾರೆ, ಅಥವಾ ಇವನ್ನ ಟ್ರೈಟರ್ಪಿನಾಯ್ಡ್ಸ್ ಅಂತ ಕರೀತಾರೆ. ಟ್ರೈಟರ್ಪಿನಾಯ್ಡ್ಸ್ ಅಂತ ಕರೀತಾರೆ. ಈ ಹೆಸರುಗಳು ಕಷ್ಟ, ನಿಮಗೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆದರೆ ಸಿಹಿಯಾಗಿರ್ತಕ್ಕಂಥ ಸಕ್ಕರೆ ಎಲೆಯಲ್ಲಿ ಉತ್ಪತ್ತಿಯಾಗಿ ಅದೇ ಎಲೆಯಲ್ಲಿ ಸೆಕೆಂಡರಿ ಮೆಟಬಾಲಿಸಮಿಂದ ಕಹಿಯ ಪದಾರ್ಥಗಳಾಗಿ ಎಲೆ, ತೊಗಟೆ, ಹಣ್ಣು ಇವುಗಳಲ್ಲಿ ಶೇಖರವಾಗುತ್ತೆ. ಎಲೆ, ತೊಗಟೆ, ಬೀಜ, ಹೂವು, ಹಣ್ಣು ಎಲ್ಲವೂ ಸಹಿತ ಕಹಿ ಆಗಿಬಿಡುತ್ತೆ. ಕಹಿ ಅಂದರೆ ವಿಷ ಅಲ್ಲ. ಕಹಿ ಅಂತಕ್ಕಂಥದ್ದು ರಕ್ಷಣಾತ್ಮಕ ರಾಸಾಯನಿಕ. ಇದು ಪ್ರೊಟೆಕ್ಟಿವ್ ನೇಚರ್. ದಿ ಬಿಟ್ಟರ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಈಸ್ ಪ್ರೊಟೆಕ್ಟಿವ್ ಇನ್ ನೇಚರ್. ಈ ಕಹಿ ರಾಸಾಯನಿಕಗಳ ಕೆಲಸ ಏನು? ಸಸ್ಯಗಳಲ್ಲಿ ಕಹಿ ರಾಸಾಯನಿಕ ಯಾತಕ್ಕೋಸ್ಕರ ಉತ್ಪತ್ತಿಯಾಗಬೇಕು ಅಂತ ಕೇಳಿದರೆ, ಇವು ಈ ಸಸ್ಯಗಳ ಎಲೆಗಳನ್ನು, ಹೂವುಗಳನ್ನು ಕೀಟಕಗಳು ತಿನ್ನುತ್ತೆ. ತಿಂದರೆ ಅವುಗಳ ವಂಶಾಭಿವೃದ್ಧಿ ಆಗಲ್ಲ ಅಂತ ಹಿಂದೆ ಆರ್ಗ್ಯಾನಿಕ್ ಎವಲ್ಯೂಷನ್ ಅಂತ ಹೇಳ್ತೀವಲ್ಲ, ಆರ್ಗ್ಯಾನಿಕ್ ಎವಲ್ಯೂಷನ್ನಲ್ಲಿ ಈ ಒಂದು ಕ್ರಿಯೆ ಉತ್ಪತ್ತಿಯಾಯಿತು. ಎಲೆಗಳಲ್ಲಿ ವಿಷ ಅಂದರೆ ಎಲೆಗಳಲ್ಲಿ ಕಹಿ ಪದಾರ್ಥ ಉತ್ಪತ್ತಿಯಾಗುವುದನ್ನು ಸಸ್ಯಗಳು ತಯಾರು ಮಾಡಿಕೊಂಡ್ವು. ಅದು ಸಸ್ಯಗಳಲ್ಲಿ ಹಾಗೆ ವಂಶಾಭಿವೃದ್ಧಿ ವಂಶದಿಂದ ವಂಶಕ್ಕೆ ಬರ್ತಾ ಇದೆ. ಆದರೆ ಮನುಷ್ಯ ಹೇಗೋ ಇದನ್ನು ಕಂಡುಹಿಡ್ಕೊಂಡು ತನ್ನ ಔಷಧಿಗೋಸ್ಕರ ಉಪಯೋಗಿಸ್ಕೊಳ್ತಾನೆ. ಮುಖ್ಯವಾಗಿ ಸಸ್ಯಗಳು ರೋಗಗಳನ್ನು ತಡೆಯೋದಕ್ಕೆ, ಕೀಟಗಳಿಂದ ರಕ್ಷಣೆ ಮಾಡೋಕ್ಕೆ ಈ ಕಹಿ ಪದಾರ್ಥವನ್ನು ತಮ್ಮಲ್ಲಿ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಈ ಸಸ್ಯಗಳಲ್ಲಿ ಬಂದಂಥ ಕಹಿ ಪದಾರ್ಥಗಳು ಮಾನವರಿಗೆ ಉಪಯೋಗವನ್ನು ಕಂಡುಹಿಡ್ಕೊಂಡ್ರು. ಯಾವುದು ಆಯುರ್ವೇದ ಮುಂತಾದ ಔಷಧಿಗಳನ್ನು ತಯಾರು ಮಾಡೋದಕ್ಕೆ ಕಂಡುಹಿಡ್ಕೊಂಡ್ರು. ಇತ್ತೀಚೆಗೆ ಅನೇಕ ಔಷಧಿಗಳಲ್ಲಿ ಬೇವಿನ ಪ್ರಾಡಕ್ಟ್ಸ್ನ ಬೆರೆಸ್ತಾರೆ. ಬೇವಿನ ಎಲೆ, ಆಯುರ್ವೇದದ ಸಾಂಪ್ರದಾಯಿಕ ಔಷಧ, ಬೇವಿನ ಎಣ್ಣೆ ಇವೆಲ್ಲವೂ ಸಹಿತ ನಾವು ಪ್ರತಿನಿತ್ಯ ಉಪಯೋಗಿಸ್ತೀವಿ. ಈ ಬೇವಿನ ಉತ್ಪನ್ನಗಳಲ್ಲಿ ಸಾಬೂನು, ಟೂತ್ಪೇಸ್ಟು, ಶಾಂಪು, ಮುಖಕ್ಕೆ ಬೇಕಾಗಿರ್ತಕ್ಕಂಥ ಕ್ರೀಮು ಎಲ್ಲವೂ ಸಹಿತ ಆಧುನಿಕ ತಂತ್ರಜ್ಞಾನದಿಂದ ಮಾಡ್ತಾ ಇದ್ದಾರೆ. ಒಂದು ಬೇವಿನ ಮರದಲ್ಲಿ ಬೆಳೆಯುವ ಎಲ್ಲ ಎಲೆಗಳಲ್ಲಿ ಒಂದೇ ಮಟ್ಟಿಗೆ ಅಂದರೆ ಎಷ್ಟು ಎಲೆ ಇರುತ್ತೋ ಅಷ್ಟು ಎಲೆಗಳಲ್ಲಿ
ಎಲೆಗಳಲ್ಲಿ ಸಿಹಿ ಪದಾರ್ಥ ಸ್ಟಾರ್ಚು ಕಹಿ ಆಗುತ್ತಾ ಅನ್ನೋ ಪರೀಕ್ಷೆ ಮಾಡೋಕ್ಕಾಗುತ್ತಾ ನಿಮಗೆ ಅದನ್ನು ತಿಳ್ಕೋಬೇಕು. ಆದರೆ ಎಲ್ಲ ಬೇವಿನ ಎಲೆಗಳಲ್ಲೂ ಈ ರೀತಿ ಪ್ರಕ್ರಿಯೆ ಆಗ್ತಾ ಇರುತ್ತೆ. ಈ ಒಂದು ಸಣ್ಣ ವಿಡಿಯೋವನ್ನು ಮಾಡೋದಕ್ಕೋಸ್ಕರ ನಾನು ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಾನು ನಾಗರಾಜ್, CG ನಾಗರಾಜ್ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಸಪೋರ್ಟ್ ಮತ್ತು ಅಸಿಸ್ಟೆನ್ಸು ChatGPT, ವಿಕಿಪೀಡಿಯಾದಿಂದ. ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ. ಕ್ರಿಯೇಟಿವ್ ಕಾಮನ್ಸ್ನಿಂದ ಅನೇಕ ಚಿತ್ರಗಳನ್ನು ತಗೊಂಡಿದ್ದೀನಿ. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಸಹಿತ ಇದನ್ನು ನೋಡೋದಕ್ಕೆ ಹೇಳಿ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.